ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अब पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವಂತಹ ಎಲೆ ಚುಕ್ಕೆ ರೋಗದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕಾಸರಗೋಡಿನಲ್ಲಿರುವಂತಹ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ವಿನಾಯಕ ಹೆಗ್ಡೆ ಅವರು. ನಮಸ್ಕಾರ ಡಾಕ್ಟರ್ ವಿನಾಯಕ ಹೆಗ್ಡೆ ಅವರೇ. ನಮಸ್ಕಾರ. ಪ್ರಾರಂಭದಲ್ಲಿ ಈ ಅಡಿಕೆ ಎಲೆ ಚುಕ್ಕೆ ರೋಗದ ಪರಿಚಯ ಮತ್ತು ಆರ್ಥಿಕ ಪ್ರಾಮುಖ್ಯತೆ ಬಗ್ಗೆ ರೈತ ಬಾಂಧವರಿಗೆ ಸ್ವಲ್ಪ ಹೇಳ್ತೀರಾ? ಈ ಎಲೆಚುಕ್ಕೆ ರೋಗ ಇದೊಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ಈ ಎಲೆಚುಕ್ಕೆ ರೋಗ ಮೊದಲೆಂದು ಇತ್ತು, ಆದರೆ ಇಷ್ಟು ತೀವ್ರವಾಗಿರಲಿಲ್ಲ. ಈಗ ಕಳೆದ ಒಂದು 6-7 ವರ್ಷದಿಂದ ತುಂಬಾ ಸಿವಿಯರ್ ಆಗಿ ಕೆಲವೊಂದು ತೋಟಗಳಲ್ಲಿ 70-80% ಅಷ್ಟು ಹಾನಿಯನ್ನು ಮಾಡಿದೆ. ಇಳುವರಿಯಲ್ಲಿ ಕುಂಠಿತ ಆಗಿದೆ, ಬಹಳ ತೋಟಗಳೆಲ್ಲ ನಾಶ ಆಗ್ತಾ ಇದೆ. ನಾವು ಅದನ್ನ ಪರಿಶೀಲನೆ ಮಾಡಿದಾಗ ಯಾಕೆ ಹೀಗಾಗಿದೆ ಹೇಳಿದನ್ನು ನೋಡಿದಾಗ ಅದು ಈ ಎಲೆಚುಕ್ಕೆ ಮಾಡುವಂತಹ ಶಿಲೀಂಧ್ರಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಒಂದು ಈ ಫಂಗಸ್ ಶಿಲೀಂಧ್ರ ಬರುವಂತಹದ್ದು ಕೂಡ ಕೊಲೆಟೋಟ್ರೈಕಮ್ ಅನ್ನತಕ್ಕಂತಹ ಶಿಲೀಂಧ್ರ ಈ ಒಂದು ತೀವ್ರತೆಗೆ ಕಾರಣ ಆಗಿದೆ. ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್, ಅದರೊಳಗಡೆ ಬೇರೆ ಬೇರೆ ಉಪಜಾತಿಗಳಿದ್ದಾವೆ. ಅದು ಮ್ಯೂಟೇಟ್ ಆಗಿ ಈಗಿನ ವಾತಾವರಣಕ್ಕೆ ಅದಲ್ಲಿ ಸಿವಿಯರ್ ಆಗಿ ಸ್ಪ್ರೆಡ್ ಆಗಿ ಬಹಳ ಸಿವಿಯರ್ ಆಗಿ ಅದನ್ನ ಕುಂಠಿತಗೊಳಿಸಿದೆ. ಕೆಲವೊಂದು ತೋಟಗಳಲ್ಲಿ ಸುಮಾರು 80% ಅಷ್ಟು ಹಾನಿ ಆಗ್ತಾ ಇದೆ. ಹಾಗಾಗಿ ಗಾಬರಿ ಆಗುವಂತದ್ದು ಬೇಡ, ಅದಾಗ್ತದೆ. ಆದ್ರೆ ಕಾಳಜಿ ಬೇಕೇ ಬೇಕು. ನಾವು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ತೋಟದಲ್ಲಿ ಈ ಎಲೆಚುಕ್ಕೆ ರೋಗ ಕಂಡಾಗ ಆದಷ್ಟು ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೆ ನಾವು ಈಗ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯಿಂದ ಒಂದು ಇದನ್ನ ಹೇಳಿದ್ದೀವಿ, ಈಗೀಗ ಮಾಡಬಹುದು ಅನ್ನತಕ್ಕಂಥ ನಿರ್ವಹಣಾ ಕ್ರಮಗಳನ್ನ ಕೇಳಿದ್ದೀವಿ. ಅದನ್ನು ಕೂಡ ನಾವು ಈಗ ಪ್ರಾತ್ಯಕ್ಷತೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮತ್ತೆ ಶಿವಮೊಗ್ಗ, ಚಿಕ್ಕಮಗಳೂರಲ್ಲೆಲ್ಲ ಬಹಳ ಕಡೆ ಪ್ರಾತ್ಯಕ್ಷತೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಗಾಳಿಯಿಂದ ಹರಡುವಂತಹ ರೋಗ. ಇದನ್ನು ನಾವು ಈಗ ಒಬ್ಬರೇ ಮಾಡಿರಾಗೋದಿಲ್ಲ, ಸಮುದಾಯ ಮಟ್ಟದಲ್ಲಿ ಆದಷ್ಟು ಮಾಡ್ಕೊಂಡ್ರೆ ಒಳ್ಳೇದು. ಹಾಗೆ ಈ ಸಮುದಾಯದಲ್ಲಿ ನಾವು ಮಾಡಿದ್ರು ಒಂದೇ ಒಂದು ಮಾಡೋದಿಲ್ಲ ಅಂತ ಹೇಳಿ ಬಿಡೋದು ಬೇಡ, ಎಲ್ಲರೂ ಮಾಡ್ಲೇಬೇಕು. ನಿರ್ವಹಣಾ ಕ್ರಮವನ್ನ
ಈಗ ರೋಗ ಒಂದು ಸಿವಿಯರ್ ಇರೋದ್ರಿಂದ ಅದನ್ನ ಆದಷ್ಟು ನಿರ್ವಹಣಾ ಕ್ರಮಗಳಿಗೆ ನಾವು ಹೇಳ್ತಾ ಇದ್ರು, ನಾವು ಈಗ ಎಲ್ಲ ಔಷಧಿಯನ್ನು ಸಿಂಪರಣೆ ಮಾಡಿದ್ವಿ, ಇದು ಏನು ಕಡಿಮೆ ಆಗೋದಿಲ್ಲ ಅಂತ ಹೇಳಿ ರೈತರಿಗೆ ಬಹಳಷ್ಟು ಜನರು ಹೇಳ್ತಾ ಇದ್ರು ನಮಗೆ, ಸರ್ ನಾವು ಎಲ್ಲ ಔಷಧಿಯನ್ನು ಸ್ಪ್ರೇ ಮಾಡಿದ್ರು ಇದಕ್ಕೆ ಔಷಧಿನೇ ಇಲ್ಲ, ಕಡಿಮೆನೇ ಆಗೋದಿಲ್ಲ. ಹಾಗೇನಿಲ್ಲ, ಶಿಲೀಂಧ್ರನಾಶಕಗಳಿದ್ದಾವೆ ಕಂಟ್ರೋಲ್ ಮಾಡ್ಲಿಕ್ಕೆ. ಆದ್ರೆ ಯಾವುದೇ ಶಿಲೀಂಧ್ರನಾಶಕಗಳು ನಮ್ಮ ಅಡಿಕೆ ತೋಟದಲ್ಲಿ ಈ ಶಿಲೀಂಧ್ರಗಳನ್ನ ಕಂಪ್ಲೀಟ್ ಆಗಿ ನಾವು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ಒಂದು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಷ್ಟೇ. ಈ ನಿಯಂತ್ರಣ ಇಡ್ಲಿಕ್ಕೆ ನಾವು ಮೊದಲನೇದಾಗಿ ಹೇಳೋದು ಅಂತಂದ್ರೆ, ಎಲ್ಲಿ ರೋಗ ತೀವ್ರವಾಗಿ ಆಗಿದೆಯಲ್ಲ ಅಲ್ಲಿ ಬಂದಿರತಕ್ಕಂತಹ ಈ ಎಲೆಗಳು ಒಣಗಿ ಜೋತೋಗಿ ಬಿದ್ದಿರ್ತವೆ ಕೆಳಗಡೆ, ಆದಷ್ಟು ಅದನ್ನೆಲ್ಲ ತೆಗೆದು ನಾವು ಮಳೆಗಾಲ ಸ್ಟಾರ್ಟ್ ಆಗೋ ಮೊದ್ಲೇ ಆ ರೀತಿಯ ಕಳೆದ ವರ್ಷದಿಂದ ಎಲೆ ಚುಕ್ಕೆ ರೋಗ ಬಂದು ಜೋತು ಅಲ್ಲೇ ಬಿದ್ದಿರ್ತದೆ ಅಥವಾ ಕೆಳಗೆ ಬಿದ್ದಿರೋದಿಲ್ಲ ಅಂತದನ್ನೆಲ್ಲ, ಮತ್ತೆ ಸಿಂಗಾರ ಕೂಡ ಒಣಗಿರ್ತದೆ, ಅದು ಕೂಡ ಈ ಇದನ್ನೇ ಆಗಿರ್ತದೆ, ಈ ಕೊಲೆಟೋಟ್ರೈಕಮಿಂದೇ. ಸೊ ಹಾಗಾಗಿ ಅದು ಎರಡನ್ನು ನಾವು ತೆಗೆದು ಆದಷ್ಟು ಮಳೆಗಾಲ ಪ್ರಾರಂಭದಲ್ಲೇ ಅದನ್ನ ತೋಟದಿಂದ ಹೊರಗಡೆ ಹಾಕಿ ನಾವು ಅದನ್ನ ಕಾಂಪೋಸ್ಟ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಗೊಬ್ಬರ ಗುಂಡಿಯಲ್ಲಿ ಹಾಕಿ ಅದನ್ನ ನಾವು ಕಾಂಪೋಸ್ಟ್ ಮಾಡಿ ಒಂದು 8-10 ತಿಂಗಳ ನಂತರ ಕಂಪ್ಲೀಟ್ ಕಾಂಪೋಸ್ಟ್ ಆದ್ಮೇಲೆ ಯೂಸ್ ಮಾಡ್ಬೋದು ಅದರಿಂದ ಬಹಳಷ್ಟು. ಹಾಗಾಗಿ ಆದಷ್ಟು ತೋಟದಲ್ಲಿ ನೈರ್ಮಲ್ಯತೆ, ಯಾಕೆಂತಂದ್ರೆ ಸೋಂಕನ್ನ ಕಡಿಮೆ ಮಾಡಿ ಮಟ್ಟಿಗೆ ಸಹಾಯ ಆಗ್ತದೆ ಹಿಂಗ್ ಮಾಡ್ಕೊಂಡ್ರೆ. ಅದು ಕಷ್ಟ ಆಗ್ತದೆ, ಒಪ್ಕೊಳ್ತೇನೆ, ಯಾಕೆಂತಂದ್ರೆ ಮೇಲಿಗೆ ಎಲೆಗಳನ್ನ ತೆಗಿಲಿ ಅಂತಂದ್ರೆ ಕಷ್ಟ ಆಗ್ಬೋದು. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಟ್ಲೀಸ್ಟ್ 1 ಅಥವಾ 2 ಎಲೆಗಳು ಇದ್ದಾಗ ಕೆಳಗಿನ ಹಂತದಲ್ಲಿ ಇರತಕ್ಕಂತ ಎಲೆಗಳನ್ನ ತೆಕ್ಕೊಂಡ್ರೆ ಅದನ್ನ ಬಹಳ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಅದನ್ನ ತೋರಿಸಿದೀವಿ, ಅದನ್ನ ಮಾಡ್ಕೊಂಡು ಎಷ್ಟೋ ಒಂದು 20% ಇನ್ಸಿಡೆನ್ಸ್ ಅನ್ನ ಅದ್ರೊಳಗೆ ಕಡಿಮೆ ಮಾಡ್ಕೋಬಹುದು. ಯಾಕೆಂತಂದ್ರೆ ಅದು ಇನಾಕ್ಯುಲಮ್ ಅಂತ ಹೇಳ್ತೀವಲ್ಲ, ನಾವು ರೋಗಾಣುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಎರಡನೇದಾಗಿ ಈಗ ನಾವು ತೋಟಕ್ಕೆ ಈ ಬೋರ್ಡೋ ಮಿಕ್ಸರ್ ನ ಯಾವಾಗಲೂ ಹೊಡಿತಾ ಇದ್ದಾರೆ, ಫೈಟಾಪ್ತರಕ್ಕೆ ಹೊಡಿತೇವೆ. ಪ್ರತಿ ಅಡಿಕೆ ಮಲೆನಾಡಿನಲ್ಲಿರ್ತಕ್ಕಂಥವ್ರು ಯಾವಾಗಲೂ ನಾವು ಬೋರ್ಡೋ ಮಿಕ್ಸರ್ ನ ಹೊಡಿತೀವಿ ಮುಂಜಾಗ್ರತಾ ಕ್ರಮವಾಗಿ ಕೊಳೆ ರೋಗಕ್ಕೆ ಅಂತ ಹೇಳಿ. ಈ ಕೊಳೆ ರೋಗಕ್ಕೆ ಹೊಡಿಬೇಕಾದ್ರೆ ನಾವು ಜೂನ್ ಫಸ್ಟ್ ವೀಕ್ ಅಲ್ಲಿ ಅಥವಾ ಮೇ ಎಂಡ್ ಅಲ್ಲಿ ಹೊಡೆಯುವಂತಹ ಸಂದರ್ಭದಲ್ಲಿ ನಾವು ಮೇಲ್ಗಡೆ ಈ ಎಲೆಗಳಿಗೂ ಕೂಡ, ಯಾವ ತೋಟದಲ್ಲಿ ಎಲೆ ಚುಕ್ಕ ರೋಗ ಪ್ರಾಬ್ಲಮ್ ಇದೆ ಕಂಡಿದೆಯೋ ಅಲ್ಲಿ ಆದಷ್ಟು ಬೋರ್ಡೋ ಮಿಕ್ಸರ್ ಮಾಡಿಕೊಂಡಿದ್ದನ್ನ ನಾವು ಎಲೆಗಳಿಗೂ ಸಿಂಪರಣೆ ಮಾಡ್ಕೊಂಡ್ರೆ ಅದು ಒಳ್ಳೇದು. ಅದನ್ನ ಮಾಡ್ಕೊಳ್ಬೇಕು. ನಾವು ಈಗ 2 ಸಿಂಪರಣೆಯನ್ನ ನಾವು ಮಾಡ್ತೀವಿ ಅಂತಂದ್ರೆ ಈ ಮಾನ್ಸೂನ್ ಟೈಮ್ ಅಲ್ಲಿ ಅದು 2 ಸಿಂಪರಣೆಗೂ ಕೂಡ ನಾವು ಮೇಲ್ಗಡೆ ಎರೆಗೂ ಕೂಡ ಮಾಡ್ಕೊಂಡ್ರೆ ಅದರಿಂದ ಈ ಶಿಲೀಂಧ್ರದ ಒಂದು ಇದು ಕಡಿಮೆ ಆಗತ್ತೆ ಸೊಟ್ಟಿಗೆ. ಆಮೇಲೆ ಹೆಚ್ಚಾಗಿ ಇದು ಈಗ ಆಗಸ್ಟ್ದಲ್ಲಿ ಸೆಪ್ಟೆಂಬರ್ದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಇದರ ಲಕ್ಷಣಗಳು ಜಾಸ್ತಿಯಾಗಿ ಕಾಣ್ತವೆ. ಈ ಎಲೆ ಚುಕ್ಕೆ ರೋಗ ಲಕ್ಷಣ ಜಾಸ್ತಿ ಕಾಣೋದು ಮಳೆ ಕಡಿಮೆ ಆಗ್ತಾ ಇದ್ದ ಹಾಗೆ. ಈಗ ಡಾಕ್ಟರ್ ವಿನಾಯಕ್ ಹೆಗ್ಡೆ ಅವರೇ, ಮುಖ್ಯವಾಗಿ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಎನ್ನುವಂತ ಒಂದು ಶಿಲೀಂಧ್ರ ಈ ಎಲೆ ಚುಕ್ಕೆ ರೋಗಕ್ಕೆ ಅಡಿಕೆ ಬೆಳೆನಲ್ಲಿ ಕಾರಣ ಅಂತ ತಾವು ಹೇಳಿದ್ರಿ. ಈ ರೋಗ ಪ್ರಾರಂಭವಾದಾಗ ಪ್ರಾರಂಭಿಕ ಲಕ್ಷಣಗಳು ಹೇಗಿರ್ತವೆ, ಆನಂತರ ಇದು ಹೇಗೆ ಮುಂದುವರಿಯುತ್ತೆ ಅಂತೀರಿ? ಇದು ಪ್ರಾರಂಭಿಕ ಲಕ್ಷಣ ಅಂತಂದ್ರೆ ನೀವು ನೋಡಿರ್ಬೋದು, ಎಲೆ ಮೇಲೆ ಸಣ್ಣ ಬ್ರೌನ್ ಸ್ಪಾಟ್, ಒಂದ್ ರೀತಿ ಡಾರ್ಕ್ ಕಲರ್ ಸ್ಪಾಟ್, ಅದ್ರ ಸುತ್ತಲೂ ಹಳದಿ ಕಾಣ್ತಾ ಇರ್ತದೆ. ಹಳದಿ ಒಂದು ಪ್ರಭಾವ ಇರ್ತದೆ, ಸುತ್ತು ಮಧ್ಯ ಒಂದು ಚುಕ್ಕೆ ಇರ್ತದೆ ಬ್ಲಾಕ್ ಕಲರ್, ಅದ್ರ ಸುತ್ತು ಹಳದಿ ಕಲರ್ ಆಗ್ತದೆ ಎಲೆಗಳೆಲ್ಲ. ಸೊ ಬಹಳ ರೀತಿಯ ಚುಕ್ಕೆಗಳು ಬಂದಾಗ ನಿಮಗೆ ದೂರದಿಂದ ನೋಡಿದ್ರೆ ಹಳದಿ ಆದಂಗೆ ಕಾಣ್ತದೆ ಕಂಪ್ಲೀಟ್. ಆಮೇಲೆ ಆ ಚುಕ್ಕೆಗಳೆಲ್ಲ ಒಂದಾಗಿ ಇಡೀ ಎಲೆನೇ ಹಳದಿಯಾಗಿ ಕಂಪ್ಲೀಟ್ ಒಣಗ್ಬಿಡ್ತದೆ. ಇದು ಕೇವಲ ಎಲೆಗಳಿಗೆ ಮಾತ್ರ ಅಲ್ಲ, ಸೀನಿಯರ್ ಇರುವ ತೋಟದಲ್ಲಿ ನಾವು ನೋಡಿದ್ದೇವೆ. ಅದು ಮೇಲ್ಗಡೆ ಆ ಎಲೆಯ ಪಿಟಿಯೋಲ್ ಮೇಲೆ ಬರ್ಬೋದು, ಇಲ್ಲ ನಿಮ್ಮ ಅಡಿಕೆಗೂ ಕೂಡ, ಹಸಿ ಅಡಿಕೆಗೂ ಕೂಡ ಈ ಚುಕ್ಕೆಗಳು ಬೀಳ್ತವೆ, ಇದು ಇನ್ಫೆಕ್ಟ್ ಮಾಡ್ತದೆ. ಸೊ ಹಾಗಾಗಿ ಆದಷ್ಟು ಈ ಚುಕ್ಕೆಗಳ ಇನಿಷಿಯಲ್ ಸ್ಟೇಜ್ ಅಲ್ಲೇ ನಿಮ್ಮ ಸೀಡ್ಲಿಂಗ್ಸ್ ಗಳಲ್ಲಿ ಜಾಸ್ತಿ ನರ್ಸರಿಗಳಲ್ಲೂ ಕೂಡ ಕಾಣ್ತಾ ಇರ್ತದೆ. ಹೌದೌದು, ನರ್ಸರಿಗಳಲ್ಲೂ ಕೂಡ ನೀವು ಎಲೆ ಮೇಲೆ ಚುಕ್ಕೆಗಳನ್ನು ನೋಡ್ತಾ ಇರ್ತೀರಿ. ಆದಷ್ಟು ಅಂತ ಚುಕ್ಕೆಗಳನ್ನ ನರ್ಸರಿಗಳಿಂದ ಇದನ್ನ ತಂದ್ಕೊಳ್ಳೋದು ಬೇಡ. ನಾವು ಆದಷ್ಟು ಎಲ್ಲಿ ನರ್ಸರಿಯಲ್ಲಿ ನಿಮಗೆ ಇದೆಯೋ ಬೇರೆ ಕಡೆಯಿಂದ ತರಬೇಕಾದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು. ಅದು ಕೂಡ ಒಂದು ಒಳ್ಳೆ, ನಾವು ಗಿಡಗಳನ್ನು ಎಲ್ಲಿ ಅಂದ್ರೆ ಇದು ಬೇರೆ ಬರೋದೇ ಇಲ್ಲ ಅಂತ ಅಲ್ಲ, ಯಾಕೆಂದ್ರೆ ನೀವು ತಗೊಬಂದಾಗ ಅದು ಸಿಂಪ್ಟಮ್ಸ್ ಕಾಣದೇ ಇರಬಹುದು, ಮತ್ತೆ ನಿಮ್ಮ ತೋಟಕ್ಕೆ ಬಂದಾಗ ಅದು ಸಿಂಪ್ಟಮ್ ಎಕ್ಸ್ಪ್ರೆಷನ್ ಮಾಡಬಹುದು. ಸೊ ಆಗೋದಿಲ್ಲ ಅಂತ ಹೇಳಲ್ಲ, ಅದು ನಾನು ತರಬೇಕಾದ್ರೆ ಏನು ಇರ್ಲಿಲ್ಲ, ಈಗ ಆಗಿದೆಯಲ್ಲ ಅಂತ ಹೇಳ್ಬೋದು. ಮತ್ತೆ ಹವೆಯಲ್ಲಿ ಗಾಳಿಯಲ್ಲಿ ಇದ್ದೇ ಇದೆ, ಇದು ಗಾಳಿಯಲ್ಲಿ ಬಂದೇ ಬರ್ತದೆ ಈ ರೋಗಾಣುಗಳ ಸ್ಪೋರ್ಗಳ ಕಣಗಳಿರ್ತವೆ, ಅದು ಸ್ಪ್ರೆಡ್ ಮಾಡ್ತಾ ಇರ್ತದೆ. ಅಂದ್ರೆ ಗಾಳಿಯಲ್ಲಿ ಹರಡೋದ್ರಿಂದ ಬಹಳ ಇದು ಹರಡುತ್ತೆ ಅಂತ ಹೇಳ್ಬೋದು. ಗಾಳಿಯ ಮುಖೇನ ಹರಡೋದು ಇದು ಮೇಜರ್ ಅಲ್ಲಿಂದ ಹರಡೋದು.
ಆದ್ರೆ ನಮ್ಮ ಹತ್ರ ಕಂಪ್ಲೀಟ್ ಅದನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅದಕ್ಕೆ ಪ್ರಿವೆಂಟಿವ್ ಆಗಿ ಅದನ್ನ ತಡೆಕೊಳ್ಬೇಕಾಗ್ತದೆ. ಹಾಗೆ ನಾವು ಕೋವಿಡ್ ಟೈಮಲ್ಲಿ ನಾವು ಮಾಸ್ಕ್ ಹಾಕಿ ಅಥವಾ ಕೈಯೆಲ್ಲ ಚೊಕ್ಕ ಮಾಡಿ ಇದು ಮಾಡ್ತಾ ಇರ್ತಿದ್ವಿ. ಅದೇ ರೀತಿ ಇದಕ್ಕೂ ಕೂಡ ಆದಷ್ಟು ಸ್ವಚ್ಛತೆಯನ್ನ ನಾವು ಕಾಪಾಡ್ಕೊಂಡು, ಎಲ್ಲೆಲ್ಲಿ ರೋಗದ ಗಿಡಗಳಿದ್ದಾವೆ ಅವುಗಳಿಂದ ಬೀಸಾಕ್ಬಿಡು. ಸಣ್ಣ ಗಿಡಗಳಿದ್ರೆ ಅವ್ರನ್ನ ನಮ್ಮ ತೋಟದಿಂದ ತಗೋಬರದೇ ಇರೋದು, ಆ ರೀತಿ ಮಾಡ್ಬೇಕು. ರೋಗದ ತೀವ್ರತೆ ಇದ್ದು ಗಿಡಗಳು ಇದ್ರೆ, ಒಂದು ಅಥವಾ ಎರಡು ಗಿಡಗಳಿದ್ದಾಗ ಆ ಗಿಡಗಳನ್ನೇ ನಾವು ಅಷ್ಟು ತೋಟದಿಂದ ಅದಷ್ಟು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಈಗ ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಕಂದು ಬಣ್ಣದ ಚುಕ್ಕೆಗಳಿರ್ತವೆ, ಹಳದಿ ಪ್ರಭಾವಳಿ ಇರುತ್ತೆ ಅಂತ. ಹೌದು ಹೌದು. ಆನಂತರ ಹೇಗೆ ಲಕ್ಷಣಗಳು ಮುಂದುವರಿತವೆ ಅಂತೀರಾ? ಇದು ಮೊದಲು 2 ಚುಕ್ಕೆ ಬರ್ಬೋದು, ಆಮೇಲೆ 4 ಆಗ್ತದೆ ಒಂದು ಎಲೆ ಮೇಲೆ. ಹಾಗೆ ಕಂಪ್ಲೀಟ್ ಎಲೆಗಳ ಮೇಲೆ ಜಾಸ್ತಿ ಚುಕ್ಕೆ ಆದಾಗ ಆ ಚುಕ್ಕೆಗಳೆಲ್ಲ ಕೂಡಿ ಅದು ಎಲೆಗಳೆಲ್ಲ ಡ್ರೈ ಆಗ್ಬಿಡ್ತದೆ, ಒಣಗ್ಬಿಡುತ್ತೆ. ಎಲೆಗಳು ಒಣಗಿ ಹೋಗಿ ಆಮೇಲೆ ಆ ಎಡೆ ಬೀಳೋದಿಲ್ಲ. ಪ್ರೀಮೆಚ್ಯೂರ್ ಅಂದ್ರೆ ಒಣಗುವಂತ ಮೊದ್ಲನೇ ಒಣಗಿಸ್ಬಿಡ್ತದೆ. ಈ ಅಡಿಕೆ ಎಲೆ ಚುಕ್ಕೆ ರೋಗ ಹೆಚ್ಚಾಗೋದಕ್ಕೆ ಕಾರಣವಾಗುವಂತ ಅಂಶಗಳು ಯಾವ್ಯಾವು ಅಂತೀರಾ? ಒಂದು ಈ ಶಿಲೀಂಧ್ರದಿಂದ ಬರುವಂತದ್ದು. ಇದು ಇದಕ್ಕೆ ಈ ಗಾಳಿ ಮತ್ತೆ ಸ್ವಲ್ಪ ಬಿಸಿಲು ಮತ್ತು ಮಳೆ, ಹೆಚ್ಚು ಹ್ಯುಮಿಡಿಟಿ ಮತ್ತೆ ಈ ಸ್ವಲ್ಪ ಮಧ್ಯೆ ಬಿಸಿಲು ಬಂದಿರ್ತದಲ್ಲ, ಆಗ ಜಾಸ್ತಿ ಆಗದು ಇದು. ಈಗ ಫೈಟೋಪ್ತರಕ್ ಆದ್ರೆ ಮತ್ತು ಜಾಸ್ತಿ ಕಡಿಮೆ ಇದ್ರೆ ಸಾಕಾಗತ್ತೆ 20 ಈಗ ಇದರೊಳಗೆ. ಈ ಶಿಲೀಂಧ್ರಕ್ಕೆ ಇವನ್ ಸ್ವಲ್ಪ ಜಾಸ್ತಿ ಇದ್ರು, ಟೆಂಪರೇಚರ್ 30ವರೆಗೆ ಇದ್ರು ಕೂಡ ಇದು ಸ್ಪ್ರೆಡ್ ಆಗ್ತಾ ಇರ್ತದೆ, ಇಕ್ವಲೋಟೋಟ್ರೈಕಮ್. ಹಾಗಾಗಿ ಇದಕ್ಕೆ ಒಂದು ಅಂದ್ರೆ ಜಿಟಿ ಮಳೆ ಬಂದು ಬಿಸಿಲು ಬರ್ತಾ ಇರ್ತದಲ್ಲ, ಹೌದೌದು, ಮತ್ತೆ ಹ್ಯೂಮಿಡಿಟಿ ಜಾಸ್ತಿ ಇದ್ದೇ ಇರ್ತದೆ ತೋಟದಲ್ಲಿ ನಮ್ಮಲ್ಲಿ, ಅದು ಪೂರಕ ಆಗಿರ್ತದೆ ಒಂದನೇದಾಗಿ. ಎರಡನೇದಾಗಿ ಇದು ಎಲ್ಲ ಕಡೆ ಬಂದ್ರು ಕೂಡ ಯಾವ ತೋಟದಲ್ಲಿ ಸರಿಯಾಗಿ ನಿರ್ವಹಣೆ ಇಲ್ಲ, ಅಂದ್ರೆ ಬಸಿಗಾಲುವೆ ಇಲ್ಲ, ತೋಟದಲ್ಲಿ ನೀರ್ ನಿಲ್ತದೆ, ಅಲ್ಲಿ ಜಾಸ್ತಿ ಸಿವಿಯರ್ ಆಗ್ತದೆ ಇನ್ಫೆಕ್ಷನ್. ಯಾಕೆ ಹ್ಯೂಮಿಡಿಟಿ ಜಾಸ್ತಿ ಇರ್ತದೆ, ಅಲ್ಲಿ ಜಲ್ದಿ ಒಣಗ್ತದೆ, ಎಲ್ಲ ಎಲೆಗಳು ಜಲ್ದಿ ಒಣಗಿ. ಮತ್ತೆ ಸರಿಯಾಗಿ ನಿರ್ವಹಣೆ ಇದ್ರೆ ತೋಟದಲ್ಲಿ ನೀರು ಬಸಿದು ಹೋಗೋದು ಕಾಲುವೆ ಇದೆ, ಪೊಟ್ಯಾಶ್ ಮತ್ತೆ ಇದೆಲ್ಲ ಸರಿಯಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ಪೋಷಕಾಂಶ ಮತ್ತೆ ನೀರಿಂದ, ಆ ತೋಟದಲ್ಲಿ ಬಂದ್ರು ಕೂಡ 1-2 ಎಲೆಗಳಿಗೆ ಸ್ವಲ್ಪ ಬದಿಗೆ ಕೆಳಗಡೆ ಬರಬಹುದು, ಆದ್ರೆ ಅದಷ್ಟು ಸಿವಿಯರ್ ಆಗೋದಿಲ್ಲ. ಅಂದ್ರೆ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಾ? ಹೌದು, ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಲೇಬೇಕು. ಯಾಕೆ ಅಂತಂದ್ರೆ ಮೊದಲು ಏನಾಗಿತ್ತು ಇದ್ರು ಕೂಡ ನಾವೇನು ಮಾಡೋದು, ಈ ಶಿಲೀಂಧ್ರ ಪಿಲೋಸ್ಟಿಕ್ಟಾ ಮತ್ತೆ ಇದಾಗಿತ್ತು, ಕಲೆಕ್ಟರ್ ಈ ಒಂದು ಶಿಲೀಂಧ್ರ ಅಷ್ಟೊಂದು ಸ್ಪ್ರೆಡ್ ಆಗ್ತಾ ಇರಲಿಲ್ಲ ಆವಾಗ ಇರ್ಲಿಲ್ಲ. ಈಗ ಜಾಸ್ತಿ ಎಲ್ಲ ಕಡೆ ಹರಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಪ್ರಿವೆನ್ಷನ್ ತಗೊಳ್ಳೇಬೇಕು. ನಮ್ಗೆ ಉಳಿಸ್ಕೊಳ್ಬೇಕು ಬೆಳೆಯನ್ನ, ಪ್ರಿವೆನ್ಷನ್ ತಗೊಳ್ಬೇಕು. ಪ್ರಿವೆನ್ಷನ್ ಅಂತ ತಗೊಳ್ಬೇಕಾದ್ರೆ ಹೇಳಿದ್ದು ಅಂತಂದ್ರೆ, ಮೊದಲನೇದಾಗಿ ಎಲ್ಲಿ ಬಂದಿರ್ತದೋ ಕಾಣ್ತದೋ ನಿಮಗೆ ಈ ರೀತಿಯ ಲಕ್ಷಣಗಳು ಇದ್ದ ತೋಟದಲ್ಲಿ ನೀವು ಬೋರ್ಡೋ ಹೊಡಿಬೇಕಾದ್ರೆ ಅದನ್ನ ಎಲೆಗಳಿಗೂ ಹೊಡ್ಕೊಳ್ಬೇಕು. ಬೋರ್ಡೋ ಮಿಕ್ಸರ್ ನ ಸ್ಪ್ರೇ ಮಾಡ್ಬೇಕಾದ್ರೆ ಎಲೆಗಳಿಗೂ ಹೊಡ್ಕೊಳ್ಬೇಕು. ಆಮೇಲೆ ಬೋರ್ಡೋ ಮಿಕ್ಸರ್ ಹೊಡೆದ ನಂತರ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಆ ರೀತಿಯ ಚುಕ್ಕೆಗಳು ನೀವು ಕಾಣಬಹುದು, ಬರ್ತಾ ಇರ್ತವೆ ಸ್ಲೋಲಿ. ಆ ಟೈಮ್ ಅಲ್ಲಿ ನೀವು ಈ ಪ್ರೊಪಿಕನಾಜೋಲ್ ಅಂತ ಹೇಳಿ ಬರ್ತದೆ, ಟಿಲ್ಟ್ ಅಂತ ಹೇಳಿ, ಅದು 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಒಂದ್ಸಲ ಸ್ಪ್ರೇ ಮಾಡ್ಕೊಂಡ್ರೆ ಅದು ಸಿಸ್ಟಮಿಕ್ ಫಂಜಿಸೈಡ್, ಇದು ಅಂದ್ರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ. ಇದು ಕ್ಯೂರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಅದನ್ನು ಒಂದು ಸ್ಪ್ರೇ ಕೊಟ್ಟುಕೊಂಡ್ರೆ ಮತ್ತೆ ಒಂದು 25 ದಿನ ಬಿಟ್ಟು ಒಂದು ಕಾಂಟ್ಯಾಕ್ಟ್ ಫಂಜಿಸೈಡ್ ಅಂತಿದೆ, ಶಿಲೀಂಧ್ರನಾಶಕ ಬರ್ತದೆ, ಪ್ರೊಪಿನೆಬ್ ಅಂತ ಹೇಳಿ, ಅದನ್ನ ನೀವು ಕೊಟ್ಟುಕೊಂಡ್ರೆ ಡಿಸೆಂಬರ್ವರೆಗೆ ನಿಮಗೆ ಸುಮಾರು ಪ್ರೊಟೆಕ್ಷನ್ ಸಿಗುತ್ತೆ. ಡಿಸೆಂಬರ್ ನಂತರ ಹೆಚ್ಚಾಗಿ ನಮ್ಮಲ್ಲಿ ಫೆಬ್ರವರಿ ಮಾರ್ಚ್ ಎಲ್ಲ ಟೆಂಪರೇಚರ್ ಇರುತ್ತೆ, ಅವಾಗ ಇದ್ರ ಸ್ಪ್ರೆಡ್ ಕಡಿಮೆನೇ ಇರ್ತದೆ, ಶಿಲೀಂಧ್ರಗಳ ಸ್ಪ್ರೆಡ್ ಆಗೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಸುಮಾರು ಜನವರಿ ಫೆಬ್ರವರಿವರೆಗೆ ನಾವು ಇದನ್ನು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ, ಇಷ್ಟು ಸ್ಪ್ರೇಯನ್ನು ಕೊಟ್ರೆ, ಆಮೇಲೆ ಎಲೆ ಚುಕ್ಕೆ ರೋಗ ಇದ್ರೂ ಕೂಡ ಅಷ್ಟೊಂದು ಹಾನಿಯನ್ನು ಮಾಡೋದಿಲ್ಲ. ನಾವು ಪ್ರಾತ್ಯಕ್ಷಿಕೆಯನ್ನು ಮಾಡಿದ ತೋಟದಲ್ಲೂ ಕೂಡ ರೈತರು ಹೇಳಿದ್ದಾರೆ, ಅವರು ನಾವು ನೋಡ್ತಾ ಇದೀವಿ, ಅಲ್ಲಿ ಮೊದಲು ಬಹಳ ಸಿವಿಯರ್ ಆಗಿತ್ತು. ಈಗ ಇದನ್ನ ನಾವು ಈ ರೀತಿ ಮಾಡ್ತಾ ಬಂದ ಮೇಲೆ ಈಗ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಬರ್ತಾ ಇಲ್ಲ ಅಂತಲ್ಲ, ಮತ್ತೆ ಬರ್ತಾನೆ ಇರ್ತದೆ, ಯಾವಾಗ ಫೇವರೇಬಲ್ ಕಂಡೀಷನ್ ಇದೆ. ಯಾಕೆಂದ್ರೆ ಈ ಒಂದು ರೋಗಾಣುಗಳು ಇದ್ದೇ ಇದ್ದಾವೆ ನಮ್ಮ ತೋಟದಿಂದ, ಕಂಪ್ಲೀಟ್ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಕಂಪ್ಲೀಟ್ ಇರಾಡಿಕೇಟ್ ಮಾಡೋದು ಕಷ್ಟ, ಹಾಗಾಗಿ ಬರ್ತಾನೆ ಇರುತ್ತೆ. ಸೊ ಆದಷ್ಟು ಅದನ್ನ ನಾವು ಅನುಸರಿಸಿಕೊಂಡ್ರೆ, ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಅತಿ ಮುಖ್ಯ. ಕೇವಲ ಈ ಹೇಳಿದ್ನಲ್ಲ ನಾನು, ಸ್ಪ್ರೇ ಎನ್ನುವುದು ಒಂದು ಆಸ್ಪೆಕ್ಟ್, ಯಾವುದಕ್ಕೆ ಆದದ್ದು, ಯಾವುದೇ ರೋಗಗಳಲ್ಲಿ ನಾವು ಕೀಟಗಳಲ್ಲಿ ಸಸ್ಯಗಳು ಮಜಬೂತ್ ಆಗಿದ್ರೆ ಮಾತ್ರ ಅದಕ್ಕೆ ಯಾವುದೇ ರೋಗ ಬಂದ್ರೂ ಕೂಡ ಅದನ್ನ ತಡೆಕೊಳ್ಳುವಂತ ಶಕ್ತಿ ಇರ್ತದೆ. ಇಳುವರಿ ಮೇಲೆ ಇದು ಆಗಬಾರ್ದು ನಮಗೆ ಅಷ್ಟೇ. ರೋಗ ಚಿಹ್ನೆಗಳು ಇದ್ರೂ ತೊಂದರೆ ಇಲ್ಲ, ಆದ್ರೆ ನಮಗೆ ಇಳುವರಿಗೆ ಕಡಿಮೆ ಆಗಬಾರ್ದು. ಅಂತಹ ಒಂದು ಬೇಕು ಅಂತಾದಾಗ ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸಿ
ನಾವು ಅದಕ್ಕೆ ಬೇಕಾದಂತಹ ರಸಗೊಬ್ಬರಗಳನ್ನ ಕೊಡ್ಲೇಬೇಕಾಗ್ತದೆ, ಮತ್ತೆ ಮ್ಯಾನ್ಯೂರ್ಸ್ ಗಳನ್ನ. ಎಸ್ಪೆಷಲಿ ಪೊಟ್ಯಾಷಿಯಂ ಕಡಿಮೆ ಇರ್ತದೆ. ನಾವು ನೋಡಿದ ಬಹಳ ತೋಟಗಳಲ್ಲಿ ಅಷ್ಟು ಸಿವಿಯರ್ ಆಗಿರೋದೆಲ್ಲ ಪೊಟ್ಯಾಶ್ ಕಡಿಮೆ ಇದ್ದಲ್ಲಿ ಆ ರೀತಿ ಸಿವಿಯರ್ ಆಗಿ, ಇಲ್ಲ ಅಂದ್ರೆ ಎಲ್ಲ ಕಡೆ ಇದ್ದರೂ ಇರ್ಬೋದು. ಕೆಲವೊಂದು ತೋಟದಲ್ಲಿ ಪೊಟ್ಯಾಶ್ ಇಲ್ಲ ಅಥವಾ ಬಸಿ ನೀರು ಗಾಲುವೆ ಇಲ್ಲ ಅಂತ ತೋಟದಲ್ಲಿ ಬಹಳ ಸಿವಿಯರ್ ಆಗಿದೆ. ಹಾಗಾಗಿ ಆದಷ್ಟು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಪೋಷಕಾಂಶ ನಿರ್ವಹಣೆಯನ್ನು ಮಾಡ್ಕೊಳ್ಳೋದು ಉತ್ತಮ. ಒಂದು ಅಂತಂದ್ರೆ ಈಗ ಸುಮಾರು ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ನಮಗೆ ಜಾಸ್ತಿ ಮಳೆ ಬೀಳುವ ಪ್ರದೇಶದಲ್ಲಿ ಮಣ್ಣು ಹುಳಿಯಾಗಿರ್ತದೆ, ಗೊತ್ತಿದೆ. ಹೌದು. ಇದಕ್ಕೆ ನಾವು ಸುಣ್ಣವನ್ನ ಕೊಟ್ಕೊಳ್ಬೇಕಾಗ್ತದೆ. ಸುಣ್ಣವನ್ನ ಕೊಟ್ಟು ಅದನ್ನ ಮಣ್ಣಿನ ಆಧಾರದ ಮೇಲೆ ಸುಮಾರು 250 500 ಗ್ರಾಂ ಬೇಕಾಗಬಹುದು ಪ್ರತಿ ನಮಗೆ. ಮಣ್ಣಿನ ಆ ರಸಸಾರದ ಎಷ್ಟಿದೆ ನಿಮ್ಮ ಮಣ್ಣಿನಲ್ಲಿ ಅಂತ ತಿಳ್ಕೊಂಡು ಅದನ್ನೆಲ್ಲ ಹೇಳ್ತಾರೆ. ನಾವು ಸುಣ್ಣ ಕೊಟ್ಕೊಂಡು 2-3 ವಾರ ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಮೊದಲನೇ ಕಂತನ್ನ ಇದನ್ನ ಕೊಡಬಹುದು, ರಸಗೊಬ್ಬರಗಳನ್ನ. ಅದು ಪೊಟ್ಯಾಶು, ರಾಕ್ ಫಾಸ್ಫೇಟ್, ಮತ್ತೆ ಇದು 110 ಗ್ರಾಂ ಯೂರಿಯಾ, 110 ಗ್ರಾಂ ರಾಕ್ ಫಾಸ್ಫೇಟ್ ಮತ್ತೆ ಪೊಟ್ಯಾಷಿಯಂ, ಇದನ್ನ ಕೊಟ್ಕೊಳ್ಳೋದು ಒಳ್ಳೇದು. ಇದನ್ನು ಕೊಟ್ಟು ಆಮೇಲೆ ಮತ್ತೆ ಡಿಸೆಂಬರ್ ಜನವರಿಯಲ್ಲಿ ಬಹಳ ತೋಟಗಳಲ್ಲಿ ನಾವು ನೋಡಿದ ಹಾಗೆ ಈ ಅಡಿಕೆಯಲ್ಲಿ ನಿಮ್ಗೆ ಗೊತ್ತಿದೆ ಜಿಂಕ್ ಮತ್ತೆ ಬೋರಾನ್ ಕೊರತೆ ಹೆಚ್ಚಾಗಿ. ಅಂತ ನಾವು ಜಿಂಕ್ ಮತ್ತು ಬೋರಾನ್ ಕೂಡ ನಾವು ನವೆಂಬರ್ ಡಿಸೆಂಬರ್ ಟೈಮ್ ಅಲ್ಲಿ ಅದನ್ನು ಕೊಟ್ಕೋಬೇಕು. ಆಮೇಲೆ ಇದನ್ನ ಕೊಡ್ಬೇಕಾದ್ರೆ ನಾವು ಸುಣ್ಣವನ್ನು ಹಾಕಿ ಸ್ವಲ್ಪ ಹೇಳಿದ ಹಾಗೆ ರಸಗೊಬ್ಬರ ಕೊಡೋ ಮೊದ್ಲು ಕೂಡ ನಾವು ಹಸಿರೆಲೆ ಗೊಬ್ಬರ ಮತ್ತೆ ದಡ್ಡಿ ಗೊಬ್ಬರ FIM ಅದನ್ನು ಕೊಟ್ಕೊಳ್ಳೇಬೇಕು. ಕೇವಲ ರಸಗೊಬ್ಬರ ಒಂದೇ ಕೊಡ್ತೀವಿ ಅಂತಂದ್ರೆ ಸಾಗೋದಿಲ್ಲ. ನಾವು 12 kg ದಡ್ಡಿ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಅಷ್ಟೇ ಹಾಕೊಂಡು ಅದನ್ನ ಒಂದು ತೋಟಕ್ಕೆ ಮುಚ್ಚಿಗೆಯನ್ನು ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಇದು ಹೋಗದಾಗ ಮತ್ತೆ ತೇವಾಂಶ ಬೇಸಿಗೆಯಲ್ಲಿ ಕಂಪ್ಲೀಟ್ ಮಣ್ಣು ತೇವಾಂಶನೂ ಇರುತ್ತೆ, ಅವಾಗ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಆಗ್ತಾ ಇರುತ್ತೆ, ಪೋಷಕಾಂಶಗಳನ್ನ ಹೀರುವಿಕೆ. ಹಾಗೆ ನೋಡ್ಕೋಬೇಕು. ಅಷ್ಟು ಮಾಡ್ತಾ ಬಂದ್ರೆ ಮತ್ತೆ ಅಷ್ಟನ್ನು ಮಾಡಿ ನಾವು ನಿರ್ವಹಣಾ ಕ್ರಮ ಹೇಳಿದ್ನಲ್ಲ, ಸ್ಪ್ರೇಯಿಂಗ್ ಅನ್ನ ಇಟ್ಕೊಂಡ್ರೆ, ಸಿಂಪರಣೆ ಮಾಡುವುದನ್ನ, ಇದನ್ನ ಒಂದು ಹತೋಟಿಯಲ್ಲಿ ಇಟ್ಕೋಬಹುದು. ಯಾಕಂತಂದ್ರೆ ಈಗ ಪೂರಕವಾಗಿದೆ. ಈಗ ರೋಗಕ್ಕೆ ಪೂರಕವಾದ ಹವಾಮಾನ ಇದ್ದಾಗ ಮತ್ತೆ ರೋಗಾಣು ಅಷ್ಟೊಂದು ವಿರುಲೆಂಟ್ ಆಗಿದ್ದಾಗ ನಾವು ಅಷ್ಟೊಂದು ಮಾಡ್ಕೊಳ್ಳೇಬೇಕು. ಹಂಗ ಮಾಡ್ಕೊಂಡು ನಾವು ಅದನ್ನ ಈಗ ಸದ್ಯದಲ್ಲಿ ಅದನ್ನು ಹತೋಟಿಯಲ್ಲಿ ಇಟ್ಕೋಬಹುದು. ಆಮೇಲೆ ಹಾಗೆ ಇರ್ತದೆ ಅಂತೇನಿಲ್ಲ, ಸ್ವಲ್ಪ ಮತ್ತೆ ಹವಾಮಾನ ಚೇಂಜ್ ಆದಾಗ ಆಟೋಮೆಟಿಕಲಿ ನಮ್ಮ ಗಿಡಗಳಿಗೆ ತಡ್ಕೊಳ್ಳತಕ್ಕಂತ ಶಕ್ತಿ ಬಂದಿರ್ತದೆ ಅದು. ಆದ್ರೆ ಈಗ ಮಾಡುವಂತ ಸಂದರ್ಭದಲ್ಲಿ ರೋಗ ಉಲ್ಬಣಗೊಳ್ಳದ ಹಾಗೆ ನಾವು ನೋಡ್ಕೊಂಡ್ರೆ ಅಡಿಕೆ ಮರಗಳನ್ನ ಉಳಿಸ್ಕೊಳ್ಳಿಕ್ಕೆ ಇದನ್ನ ಸಹಾಯ ಮಾಡ್ತದೆ. ಅಂದ್ರೆ ಈಗ ಕೊಲಿಡೋಟ್ರೈಕಮ್ ಮತ್ತೆ ಫಿಲೋಸ್ಟಿಕ್ಟಾ ಅಂತ ತಾವು ಹೇಳಿದ್ರಿ, ಈ ಶಿಲೀಂಧ್ರಗಳು ಇವು ಎಲ್ಲಿ ಆಶ್ರಯ ಪಡಿತವೆ ಅಂತೀರಾ? ಇವು ಇದ್ರೊಳಗೆ ಇರ್ಬೋದು ಅಥವಾ ಕೆಳಗಡೆ ಬಿದ್ದಿರ್ತಕ್ಕ ಒಣಗಿದ ಮೇಲೂ ಕೂಡ ಇದು ಸುಪ್ತ ಸ್ಥಿತಿಯಲ್ಲಿ ಇದ್ದೇ ಇರ್ತದೆ. ಆಮೇಲೆ ಈ ಕಾಡಿನಲ್ಲಿ ಇರತಕ್ಕಂಥ ಬೇರೆ ಬೇರೆ ಬೆಳೆಗಳಲ್ಲಿ ನೀವು ನೋಡಿರ್ತೀರ, ಎಲೆಗಳ ಮೇಲೆಲ್ಲ ಚುಕ್ಕೆಗಳಿರ್ತವೆ, ಅಲ್ಲೂ ಕೂಡ ಇರ್ಬೋದು. ಇದು ಎಲ್ಲ ಕಡೆ ಇರ್ತದೆ. ಈ ಎಲೆ ಚುಕ್ಕೆ ಬರತಕ್ಕಂಥ ಶಿಲೀಂಧ್ರಗಳು ಬಹಳಷ್ಟು ಇದ ಮೇಲೆಲ್ಲ ಸರ್ವೈವ್ ಆಗಿರ್ತದೆ, ಇದೇ ಇರ್ತದೆ. ಕಳೆಗಳ ಮೇಲೂ ಇರ್ತದೆ, ಇರುದಿಲ್ಲ ಅಂತಲ್ಲ, ಕಳೆಗಳ ಮೇಲೂ ಇರ್ಬೋದು. ಅದು ಇದೇ ಹೇಳಿದ್ನಲ್ಲ, ಎಲ್ಲಿ ಚುಕ್ಕೆಗಳು ಎಲ್ಲ ಕಡೆ ಸರ್ವೈವ್ ಆಗಿರ್ತದೆ ಇದು ನಾವು ಇರ್ದಾಗ. ಈಗ ಅದೇ ವಾರ್ಷಿಕ ಬೆಳೆಗಳಲ್ಲಾದ್ರೆ ಒಮ್ಮೆ ಬಂದಾಗ ನಾವು ಅದನ್ನ ಕಟ್ಟಿ ಬಿಡ್ತೀವಿ ಕಂಪ್ಲೀಟ್. ಅದನ್ನ ಅಲ್ಲಿ ಆ ಗದ್ದೆಯಿಂದ ನಾವು ಬಿಟ್ಟು ಬೇರೆ ಬೆಳೆಯನ್ನು ಬೆಳೆದಿರ್ತೀವಿ ಅಥವಾ ಅದನ್ನ ಅಲ್ಲಿ ಸುಟ್ಟು ಹಾಕಿರ್ತೀವಿ. ಸೊ ಅದರಿಂದ ಕಂಪ್ಲೀಟ್ ಎಲಿಮಿನೇಟ್ ಮಾಡಬಹುದು. ಆದ್ರೆ ನಮ್ಮ ತೋಟದ ಬೆಳೆಗಳಲ್ಲಿ, ಅಡಿಕೆ, ತೆಂಗು ಇಂತಹ ಬೆಳೆಗಳಲ್ಲಿ ವಾರ್ಷಿಕ ಬೆಳೆ, ಇದು ಫುಲ್ ಬೆಳೆ ಇರ್ತದಲ್ಲ, ಇಲ್ಲಿ ಒಮ್ಮೆ ಫಂಗಸ್ ಎಬ್ಲಿಷ್ ಆಗಿದೆ ಅಂತಂದ್ರೆ ಅದನ್ನ ಕಂಪ್ಲೀಟ್ ಇರಾಡಿಕೇಟ್ ಮಾಡೋದು ಕಷ್ಟ, ತೆಗೆದು ಹಾಕೋದು ಕಷ್ಟ ಇದ್ದೇ ಇರ್ತದೆ. ಇದನ್ನ ಆ ಟೈಮಲ್ಲಿ ನಿರ್ವಹಣೆ ಮಾಡಿ ಮತ್ತೆ ಮರಕ್ಕೆ ಬೇಕಾದ ಪೋಷಕಾಂಶಗಳನ್ನ ಕೊಟ್ಟು ಮತ್ತೆ ಮಣ್ಣಿಗೆ ಟ್ರೈಕೋಡರ್ಮವನ್ನ ಕೊಡ್ತಾ ಹೋಗ್ಬೇಕು ಆದಷ್ಟು. ಯಾಕೆ ಅಂತಂದ್ರೆ ಕೆಳಗಡೆ ಬಿದ್ದಿರತಕ್ಕಂತ ಈ ಎಲೆಗಳಿರ್ಬೋದು, ಮಣ್ಣಿನಲ್ಲೂ ಕೂಡ ಇದು ಸರ್ವೇ ಆಗಿರ್ತದೆ, ಮಣ್ಣಿನ ಮೇಲ್ಗಡೆ ಇದ್ರೋಗು ಇದ್ದೇ ಇರ್ತದೆ. ಸೊ ಆದ್ರೆ ಈ ಟ್ರೈಕೋಡರ್ಮ ಹಾಕಿದ್ರಿಂದ ಮಲ್ಟಿಪ್ಲೈ ಆದ್ರೆ, ಟ್ರೈಕೋಡರ್ಮ ನಾವು ಮಣ್ಣಿನಲ್ಲಿ ಮಾಡ್ತಾ ಬಂದ್ರೆ ಇದನ್ನ ಕಡಿಮೆ ಮಾಡ್ಕೋಬಹುದು. ಇದ್ರ ರೋಗಾಣುಗಳ ಸಂಖ್ಯೆಯನ್ನ ವೃದ್ಧಿ ಆಗೋದನ್ನ ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ಮಣ್ಣಿಗೂ ಕೂಡ ನಾವು ಈಗ ದಡ್ಡಿ ಗೊಬ್ಬರ ಹಾಕುವಂತ ಟೈಮಲ್ಲಿ ನೀವು ಬೇವಿನ ಹಿಂಡಿ ಹಾಕಿದ್ರು ಚಲೋದು. ಬೇವಿನ ಹಿಂಡಿಯಲ್ಲಿ ನೀವು ಮಲ್ಟಿಪ್ಲೈ ಮಾಡಿ, ಟ್ರೈಕೋಡರ್ಮ ಅನ್ನ ಮಲ್ಟಿಪ್ಲೈ ಮಾಡಿ ಅದನ್ನ ಸುಮಾರು ಒಂದು 2 kg 3 kg ಅಷ್ಟು ನೀವು ಪ್ರತಿ ಮರಕ್ಕೆ ಬುಡದಲ್ಲಿ ಹಾಕಿದ್ರೆ ಅದು ಕೂಡ ಒಂದು ಒಳ್ಳೆಯ ಪರಿಣಾಮ ಕೊಡ್ತದೆ. ಸೊ ಹಾಗಾಗಿ ಇದೊಂದು ಸಮಗ್ರ ನಿರ್ವಹಣಾ ಪದ್ಧತಿಯನ್ನು ಉಪಯೋಗಿಸಬೇಕು. ಎಲ್ಲಿ ಆಗಿದೆಯೋ
ಕೇವಲ ಒಂದು ಸ್ಪ್ರೇ ಅಂತ ಹೇಳ್ಕೊಟ್ಟಿದ್ದೀನಿ ನಾನು, ಸ್ಪ್ರೇ ಒಂದೇ ಮಾಡ್ತಾ ಇದ್ರೆ ಪ್ರಯೋಜನ ಆಗೋದಿಲ್ಲ. ಆ ತೋಟದ ಒಂದು ನೋಡಿಕೊಂಡು ಎಲ್ಲಿ ಬಸಿಗಾಲುವೆ ಸರಿ ಇಲ್ಲ ಅಂತಂದ್ರೆ ಬಸಿಗಾಲುವೆಯನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು. ಮತ್ತೆ ಪೋಷಕಾಂಶಗಳನ್ನ ಆದಷ್ಟು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಯಾವ್ಯಾವ ಪೋಷಕಾಂಶ ಕಡಿಮೆ ಇದಾವೆ, ಎಲ್ಲಿ ಹೇಗಿದೆ ಅಂತ ಹೇಳಿ ನೋಡಿ ಅದು ಟೈಮ್ಲಿ ಆಪರೇಷನ್ ಮಾಡ್ಕೊಂಡ್ರೆ ಕಡಿಮೆ ನಾವು ಒಂದು ನಿರ್ವಹಣೆಯನ್ನ ಮಾಡಬಹುದು. ಅಂದ್ರೆ ಈಗ ಸತ್ವಿನ ಸಲ್ಫೇಟು ಮತ್ತೆ ಬೋರಾಕ್ಸ್ ಅಂತ ತಾವು ಹೇಳಿದ್ರಿ. ಹೌದು. ಎಷ್ಟು ಪ್ರಮಾಣದಲ್ಲಿ ಕೊಟ್ರೆ ಒಳ್ಳೇದು ಅಂತೀರಾ? ಅದೇ ಆಕ್ಚುಲಿ ಇದನ್ನ ಎಲ್ಲಿ ನಿಮ್ಮ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಎಲ್ಲಿ ಮಣ್ಣಿನ ಪರೀಕ್ಷೆ ಇದ್ದು ಸತು ಮತ್ತು ಅಥವಾ ಇದು ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಗೊತ್ತಾಗ್ತದೆ. ಅಂತ ತೋಟಗಳಲ್ಲಿ ಎಲ್ಲಿ ಕಡಿಮೆ ಇದೆಯೋ ಅದಕ್ಕೆ ಒಂದು ಮ್ಯಾಕ್ಸಿಮಮ್ 15 ಗ್ರಾಮ್ ಅಷ್ಟೇ ಬೋರಾಕ್ಸ್ ಬೇಕಾಗಿರೋದು. 15-20 ಗ್ರಾಮ್ ಬೇಕಾಗ್ತದೆ ಅಷ್ಟೇ ಮ್ಯಾಕ್ಸಿಮಮ್, ಜಾಸ್ತಿ ಹಾಕಬಾರ್ದು. ಯಾಕಂದ್ರೆ ಇದು ಲಘು ಪೋಷಕಾಂಶಗಳು. ಹಾಗಾಗಿ ಅದನ್ನ ಜಾಸ್ತಿ ಹಾಕಿದ್ರೆ ಅದು ಟಾಕ್ಸಿಕ್ ಆಗ್ಬಿಡ್ತದೆ. ಅದನ್ನ ಕಂಟಿನ್ಯೂಸ್ ಹಾಕ್ಬೇಕು ಅಂತಿಲ್ಲ, ಮತ್ತೆ ಒಮ್ಮೆ ಕೊಟ್ಟರೆ ಸಾಕು. ಆ ಟೈಮ್ ಅಲ್ಲಿ ನಿಮ್ಮ ತೋಟದಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇರೋ ತೋಟಕ್ಕೆ. ನಿಮ್ಮ ತೋಟದಲ್ಲಿ ಆ ರೀತಿಯ ಪ್ರಾಬ್ಲಮ್ ಇದ್ರೆ ನೀವು ಸರಿಯಾಗಿ ಹಸಿರೆಲೆ ಗೊಬ್ಬರ ಇದನ್ನೆಲ್ಲ ಕೊಡ್ತಾ ಇದ್ದಿದ್ದ ತೋಟದಲ್ಲಿ ಅಥವಾ ಈ ವರ್ಮಿ ಕಾಂಪೋಸ್ಟ್ ಎಲ್ಲ ಹಾಕಿ ಕರೆಕ್ಟ್ ಆಗಿ ಸಾವಯವ ಗೊಬ್ಬರನ್ನೆಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದ್ದಿದ್ರೆ ಅಂತ ತೋಟಗಳಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಹೌದೌದು. ಬೋರಾಕ್ಸ್ ಇದು. ಆದ್ರೆ ಈಗಿತ್ತಲಾಗಿ ಏನಾಗಿದೆ, ನಮಗೆ ಸಾವಯವ ಗೊಬ್ಬರಗಳನ್ನ ಮನೆಯಲ್ಲಿ ಮಾಡೋದಿಲ್ಲ, ಬೇರೆ ಕಡೆಯಿಂದ ತರಿಸಿ ಹಾಕ್ತಾರೆ. ಅದು ಅವರಿಗೆ ಕರೆಕ್ಟ್ ಆಗಿ ಇನಫ್ ಕ್ವಾಂಟಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಹಸಿರೆಲೆ ಗೊಬ್ಬರಗಳನ್ನೆಲ್ಲ ನಮಗೆ. ಸೊ ಹಾಗಾಗಿ ಈ ರೀತಿಯ ಕೊರತೆಗಳು ಬೋರಾನು ಮತ್ತೆ ಈ ಜಿಂಕ್ಸ್ ಕೊರತೆಗಳೆಲ್ಲ ಕಂಡು ಬರ್ತಾ ಇದೆ. ಆದ್ರೆ ಅದಕ್ಕೆ ಅದೇ ಹೇಳಿದ್ನಲ್ಲ, ಅದು ಬಹಳ ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕು. ಗ್ರಾಮ್ ಲೆಕ್ಕದಲ್ಲಿ. ಹೌದು, ಗ್ರಾಮ್ ಲೆಕ್ಕ ಹೇಳಿದ್ನಲ್ಲ, 20 ಗ್ರಾಮ್ ಅಷ್ಟು ಮ್ಯಾಕ್ಸಿಮಮ್ ಅದು ಸಿಂಪ್ಟಮ್ ಇರುತ್ತೆ ಇದಕ್ಕೆ. ಇಲ್ಲ ಅಂದ್ರೆ ಜನರಲ್ ಆಗಿ ಹಾಕೋದಾದ್ರೆ 5-10 ಗ್ರಾಮ್ ಸಾಕು. ನಮ್ಮಲ್ಲಿ 1-2 ಮರಕ್ಕೆಲ್ಲೋ ಬರ್ತಾ ಇದೆ ಅಂತಂದ್ರೆ 5-10 ಗ್ರಾಮ್ ಸಾಕು ಬೋರಾಕ್ಸ್ ಅಷ್ಟೇ. ಸತ್ತು ಆದ್ರೆ ಎಷ್ಟು ಹಾಕ್ಬೋದು ಅಂತೀರಾ? ಸತ್ತು ಅದು ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೆ ಸತ್ತುವಿನ ಇದ್ರ ಪ್ರಕಾರ ಸ್ವಲ್ಪ ಜಾಸ್ತಿ ಇದು ಮಾಡ್ತಾರೆ. 50 ಗ್ರಾಮ್ಸ್ ಅಷ್ಟು ಬರ್ತದೆ. 50 ಗ್ರಾಮ್ ವರೆಗೂ ಹಾಕ್ಬೋದು ನಾವು. ಹಾಕ್ಬೋದು, ಬಟ್ ಅದು ಎಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ ಅದಕ್ಕೆ ಹಾಕ್ಬೇಕು. ಅದು ಯಾವ್ದಾದ್ರು ಅಷ್ಟೇ, ಎಲ್ಲಿ ಸತುವಿನ ಕೊರತೆ ಕಂಡು ಬಂದ ಮಾತ್ರ ಹಾಕಿ, ಇಲ್ಲ ಅಂದ್ರೆ ಬೇಕು ಅಂತಿಲ್ಲ. ನೀವು ಉಳಿದಿದ್ದನ್ನ ಕೊಟ್ಟಿರ್ತೀರಲ್ಲ ಅದ್ರೊಳಗೆ ಆಗಿರ್ತದೆ, ತೊಂದರೆ ಆಗೋದಿಲ್ಲ. ಆದಷ್ಟು ಅದಕ್ಕೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಅದನ್ನ ಹಾಕಿದ್ರೆ ಒಳ್ಳೇದು ಎಲ್ಲ ಕೊಡೋದು. ಅಂದ್ರೆ ಒಟ್ಟಾರೆ ತೋಟದ ನಿರ್ವಹಣೆ ಈ ಅಡಿಕೆ ಎಲೆ ಚುಕ್ಕೆ ರೋಗದ ನಿರ್ವಹಣೆಗೆ ಬಹಳ ಮುಖ್ಯ. ನಿರ್ವಹಣೆ ಸರಿಯಾಗಿ ತೋಟದ ಕಂಪ್ಲೀಟ್ ನಿರ್ವಹಣೆ ಮಾಡ್ಕೋಬೇಕು. ನಮಗೆ ರೋಗವನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಸಾಮೂಹಿಕವಾಗಿ ಮಾಡ್ಬೇಕು ಎಲ್ಲಾ ರೈತರು ಕೂಡ. ಹಾಗೆ ಮಾಡ್ಕೊಂಡ್ರೆ ಬಸ್ಟ್ ಚೆನ್ನಾಗಿ ಇರುತ್ತೆ. ಇಲ್ಲ ಯಾಕೆಂತಂದ್ರೆ ಇದು ಈಗ ಒಂದು ತೋಟದಲ್ಲಿ ಪಕ್ಕದ ತೋಟದಲ್ಲಿ ಮಾಡ್ತಾನೆ ಇಲ್ಲ, ನಿಮಗೆ ಆವಾಗ ಜಾಸ್ತಿ ಶ್ರಮ ವಹಿಸ್ಬೇಕಾಗುತ್ತೆ. ನಿಮ್ಮ ಒಂದು ತೋಟದಲ್ಲಿ ಮಾಡೋದಾದ್ರೆ ಮತ್ತೊಬ್ಬನು ಮಾಡೇ ಇಲ್ಲ ಅಂತಂದ್ರೆ ಅಲ್ಲಿಂದ ಬರ್ತಾನೆ ಇರ್ತದಲ್ಲ, ಮತ್ತೆ ತೋಟಕ್ಕೆ ರೋಗಾಣುಗಳು ಬರ್ತಾನೆ ಇರ್ತವೆ ಹತ್ರ ಇದ್ದೆ. ಸೊ ಹಾಗಾಗಿ ಆದಷ್ಟು ಸಾಮೂಹಿಕವಾಗಿ ಮಾಡ್ಕೊಂಡ್ರೆ ಒಳ್ಳೇದು. ಸಾಮೂಹಿಕವಾಗಿ ನಿರ್ವಹಣೆ ಮಾಡ್ಕೊಳ್ಳಿ. ಬೇರೆ ತೋಟದಿಂದ ಆದಷ್ಟು ಗಿಡಗಳನ್ನೆಲ್ಲ ಎಲ್ಲಿ ರೋಗ ಜಾಸ್ತಿ ಇದೆಯೋ ಅಂತ ತೋಟದ್ದೆಲ್ಲ ನಿರ್ವಹಣೆ ಆ ರೀತಿಯಿಂದ ಗಿಡಗಳನ್ನೆಲ್ಲ ತಂದು, ಈಗಂತೂ ಬಹಳ ಕಡೆ ಗಿಡಗಳೆಲ್ಲ ಬರ್ತಾ ಇರ್ತವೆ, ನೆಡ್ತಾ ಇರ್ತಾರೆ. ಆಮೇಲೆ ಗದ್ದೆ ಜಾಗದಲ್ಲಿ ತೋಟವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂತಲ್ಲೆಲ್ಲ ಕರೆಕ್ಟ್ ಆಗಿ ಬಸಿಗಾಲುವೆಯನ್ನ ಮಾಡ್ಕೊಂಡೇ ಮಾಡ್ಬೇಕು. ನಾವು ತೋಟ ನಡೆದ ಹಾಗೆ ಬಹಳಷ್ಟು ಗದ್ದೆಗಳಲ್ಲಿ ಎಲ್ಲಿ ತೋಟ ಆಗಿದೆಯೋ ಅಲ್ಲಿ ಅಂತೂ ಬಹಳಷ್ಟು ಪ್ರಾಬ್ಲಮ್ ಆಗಿದೆ ಇದು. ಯಾಕೆ ಅಂತಂದ್ರೆ ಅಲ್ಲಿ ಸರಿಯಾಗಿ ನೀರು ಬಸ್ದು ಹೋಗೋದಿಲ್ಲ. ಮೊದಲೇ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಇದ್ದೇ ಇರ್ತದೆ, ಗಿಡಗಳಿಗೆ ಬೇರು ಸರಿಯಾಗಿ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಅಂಟು ಮಣ್ಣಾಗಿರ್ತದೆ. ನಿಜ ನಿಜ, ಹೌದು ಹೌದು ಹೌದು. ಅದು ಬೇರಿನ ಬೆಳವಣಿಗೆ ಸರಿ ಆಗ್ತಾ ಇರೋದಿಲ್ಲ, ಗಿಡಗಳೇ ವೀಕ್ ಇರ್ತವೆ ಫಸ್ಟ್ ಆಫ್ ಆಲ್. ಅಂತ ತೋಟದಲ್ಲಿ ರೋಗ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ತೀವ್ರತೆ ಜಾಸ್ತಿ ಆಗ್ಬಿಡ್ತದೆ. ಸೊ ಹಾಗಾಗಿ ಆದಷ್ಟು ಸಮಗ್ರ ತೋಟದ ನಿರ್ವಹಣೆಯನ್ನ ಮಾಡ್ಕೊಳ್ಬೇಕು. ಓವರ್ ಅದೇ ಬಹಳ ಮುಖ್ಯ ಅಂತೀರಾ? ಅದೇ ಬಹಳ ಮುಖ್ಯ. ಅದನ್ನ ಮಾಡ್ಕೊಂಡ್ರೆ ಕಂಪ್ಲೀಟ್ ಹೋಗಿರ್ತಲ್ಲ, ಅಟ್ಲೀಸ್ಟ್ ನಮಗೆ ಒಂದು ರೋಗ ಈಗ ಪೂರಕವಾದಂತ ಸಮಯದಲ್ಲಿ ಅದನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ಸರ್, ನಿಮ್ದು ಫೋನ್ ನಂಬರ್ ಕೊಡ್ಬೋದಾ ರೈತರಿಗೆ? ಕೊಡಿ, ಯಾರಿಗೆ ಕೊಡಿ, ತೊಂದರೆ ಇಲ್ಲ. ನಮ್ಮಲ್ಲಿ ಇವನ್ CPCRI ವೆಬ್ಸೈಟ್ ಅಲ್ಲಿ ಸಹಾಯವಾಣಿ ಅಂತಾನೂ ಇದೆ. ಅವ್ರಿಗೆ ಕೊಟ್ರೆ ಬಹಳ ನಮ್ಮ ಎಲ್ಲ ಸೈಂಟಿಸ್ಟ್ ಗಳಿಂದ ನಂಬರ್ ಕೊಟ್ಟಿದ್ದಾರೆ. ಯಾರಿಗೆ ಕೊಡ್ಬೋದು, ಒಬ್ಬರಿಗೆ ಸಿಕ್ಕಿಲ್ಲ ಅಂತ ಮತ್ತೊಬ್ಬರಿಗೆ ಕೊಡ್ಬೋದು, ಯಾರಿಗೂ ಬಂದು ಕೇಳ್ಬೋದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಡಿಕೆಯ ಎಲೆ ಚುಕ್ಕೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ವಿನಾಯಕ ಹೆಗ್ಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 94472454649. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 94472454649.
72456449. ತುಂಬ ಸಂತೋಷ ಡಾಕ್ಟರ್ ವಿನಾಯಕ ಹೆಗಡೆ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಅಡಿಕೆ ಎಲೆ ಚುಕ್ಕೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. 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 ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.